ಶಿಕ್ಷಣದ ಭವಿಷ್ಯ ಏನು ಅನಿಸುತ್ತೆ ನಿಮಗೆ? ಅಂದರೆ ಎಲ್ಲಿಂದ ಎಲ್ಲಿನ ಬದಲಾವಣೆಗಳು ಅನ್ನೋದು ನೋಡಿದ್ದೀವಿ. ಮುಂಚೆನೋ ಗುರುಕುಲಕ್ಕೆ ಹುಡ್ಕೊಂಡು ಹೋಗ್ತಿದ್ರಂತೆ, ಅವರ ಮನೇಲಿ ಕಟ್ಟಿಗೆ ಹೊಡೆದು ನೀರು ತಂದು ಹಾಕಿ ಶಿಕ್ಷಣ ಪಡಿಬೇಕಾದಂಥವ್ರು. ಆಮೇಲೇನೋ ಸ್ಕೂಲ್ ಸಿಸ್ಟಮ್ ಬಂತು, ಮೇಷ್ಟ್ರು ಒಂದು ಕಡೆ ಬರ್ತಾರೆ, ಮಕ್ಕಳು ಒಂದು ಕಡೆ ಬರ್ತಾರೆ. ಈಗ ಜ್ಞಾನ ಅನ್ನೋದು ಮೊಬೈಲಲ್ಲಿ ಸಿಗೋಕ್ಕೆ ಶುರುವಾಗಿದೆ. ಉದಾಹರಣೆಗೆ ತಮ್ಮ ಪಾಠನೇ ಯಾವುದೋ ಒಂದು ಹಳೆಗನ್ನಡದ ಪಾಠವನ್ನು ಯಾರೋ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಅದನ್ನೆಲ್ಲೋ ಕೂತ್ಕೊಂಡು ಅವ್ನು ತಿಳ್ಕೊತಾನೆ ಅದನ್ನು. ಮುಂದೇನು ಹಾಗಿದ್ರೆ? ಅಂದರೆ ಮಕ್ಕಳು ಕಾಲೇಜಿಗೆ ಬರುವ ಪದ್ಧತಿ ಹೋಗ್ಬಿಡುತ್ತಾ? ಶಾಲೆ ಅನ್ನೋ ಕಾನ್ಸೆಪ್ಟ್ ಹೋಗ್ಬಿಡುತ್ತಾ? ಗುರು ಅಂದರೆ ಇದ್ದಂಥ ಗೌರವ ಹೋಗುತ್ತಾ? ಏನಾಗುತ್ತೆ ಮುಂದೆ ನಿಮ್ಮ ಅಂದಾಜಿನ ಪ್ರಕಾರ? ನಾನು ನಮ್ಮ ಟೀಚರ್ಸನ್ನ ಅಡ್ರೆಸ್ ಮಾಡುವಾಗ ಸಾಮಾನ್ಯವಾಗಿ ಇದನ್ನು ಹೇಳ್ತೀನಿ. ಯಾರಿಗಾದರೂ ಪಾಠ ಮಾಡಬೇಕು ಅಂತ ಉಮೇದು ಆಸೆ ತುಂಬ ಇದ್ದರೆ ಬೇಗ ಮಾಡ್ಕೊಬಿಟ್ರಪ್ಪ, ನಿಮ್ಗೆ ಯಾರಿಗೂ ಭವಿಷ್ಯ ಇಲ್ಲ ಅಂತ. ಭವಿಷ್ಯ ಇದ್ದಂಗೆ ಕಾಣಿಸೋದಿಲ್ಲ, ಬೇಗ ಪಾಠ ಮಾಡಿಬಿಡಿ ನೀವು, ತುಂಬ ಆಸೆ ಇದ್ದರೆ. ಯಾಕೆಂದರೆ ಭವಿಷ್ಯ ಇದ್ದಂಗೆ ಕಾಣಿಸಲ್ಲ. ಆದರೆ ನಿಮ್ಗೆಲ್ರಿಗೂ ಒಂದು ಜವಾಬ್ದಾರಿ ಇದೆ. ನೋ ಟೆಕ್ನಾಲಜಿ ಶುಡ್ ರೀಪ್ಲೇಸ್ ಅ ಹ್ಯೂಮನ್ ಬೀಯಿಂಗ್. ನಮ್ಮ ಆಸೆ ಅದು. ಯಾವ ತಂತ್ರಜ್ಞಾನವು ಒಬ್ಬ ಮನುಷ್ಯನ ಬದಲಿಗೆ ನಿಲ್ಲಬಾರ್ದು. ಮನುಷ್ಯನ ಜೊತೆಗೆ ನಿಂತರೆ ಪರವಾಗಿಲ್ಲ, ಮನುಷ್ಯನನ್ನು ಪಕ್ಕಕ್ಕೆ ಸರಿಸಿ ತಾನು ನಿಲ್ಲಬಾರ್ದು. ಹಂಗೆ ಆಗಬೇಕಾದ್ರೆ ನೀವೇ ಪ್ರೂವ್ ಮಾಡಬೇಕು ನಾನು ಅನಿವಾರ್ಯ ಅಂತ. ಮೇಷ್ಟ್ರುಗಳೇ ಪ್ರೂವ್ ಮಾಡಬೇಕು ನಾನು ಅನಿವಾರ್ಯ ಅಂತ. ಈಗ ನೀವು ಹೇಳಿದ ಸತ್ಯ ಏನಾಗಿದೆ ನೋಡಿ. ನನ್ನ ವಿದ್ಯಾರ್ಥಿಗಳಿಗೆ ಆವಾಗ ನಾನು ಹೇಳಿದ್ದೆ ಫೈನಲ್ಲು, ನಾನೇ ನಾಲೆಜ್ ರಿಸೋರ್ಸ್, ಹೌದು, ನಾನೇ ಜ್ಞಾನ ಸಂಪನ್ಮೂಲ. ಈಗ ಅವ್ರಿಗೆ ಜ್ಞಾನ ಇನ್ನೆಲ್ಲ ಒಂದು ಕಡೆ ಸಿಗ್ತಾ ಇದೆ. ನಾವು ಒಂದು ಸಲ ಇನ್ಫೋಸಿಸ್ಗೆ ಹೋಗಿದ್ವಿ ಒಂದು ಟ್ರೈನಿಂಗ್ಗೆ. ಆವಾಗ ಅವ್ರು ಹೇಳಿದ್ರು, ಯು ಆರ್ ನೋ ಮೋರ್ ಟೀಚರ್ಸ್, ಯು ಆರ್ ಆಲ್ ಫೆಸಿಲಿಟೇಟರ್ಸ್. ಯು ಶುಡ್ ಮೇಕ್ ದ ಸ್ಟೂಡೆಂಟ್ಸ್ ಟು ಗೆಟ್ ಅನ್ ಆಕ್ಸೆಸ್ ಟು ನಾಲೆಜ್ ರಿಸೋರ್ಸ್. ಅಷ್ಟೇ, ನೀವೇನು ಪಾಠ ಗೀಟ ಮಾಡಬೇಕಾಗಿಲ್ಲ, ಅವ್ರಿಗೆ ಸಿಗುತ್ತೆ ನಾಲೆಜ್ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಅಲ್ಲ ರೀ ಸ್ವಾಮಿ, ಗುರುಗಳಿದ್ದವರು ಮೇಷ್ಟ್ರಾದರು, ಮೇಷ್ಟ್ರು ಇರೋನು ಟೀಚರ್ ಆದ, ಗುರು ಅನ್ನೋನು ಮಾಸ್ಟರ್ ಆದ, ಮಾಸ್ಟರ್ ಅನ್ನೋನು ಟೀಚರ್ ಆದ. ನೀವು ಟೀಚರ್ ಅನ್ನೋನ್ನ ನೀನು ಫೆಸಿಲಿಟೇಟರ್ ಅಂತ ಮಾಡ್ತಾ ಇದ್ದೀರಿ. ಇನ್ನು ಮುಂದಕ್ಕೊಬ್ಬ ಬರ್ತಾನೆ, ಯು ಆರ್ ನಾಟ್ ಇವನ್ ಎ ಫೆಸಿಲಿಟೇಟರ್, ಯು ಜಸ್ಟ್ ಅಟೆಂಡ್ ಟು ವಾಟ್ ಇಟ್ ಡಸ್. ಅದರಿಂದ ಯು ಆರ್ ಜಸ್ಟ್ ಅನ್ ಅಟೆಂಡರ್ ಅಂದ್ಬಿಡ್ತಾನೆ. ನಮ್ಮನ್ನು ಇಲ್ಲಿಗೆ ಇಳಿಸ್ಬಿಡ್ತಾ ಇದ್ದೀರಲ್ಲ ಅಂತ. ಆದರೆ ನಾವು ಇಳಿತಾ ಇದ್ದೀವಿ. ಟೀಚರ್ಸ್ ಒಂದು ನೈತಿಕವಾಗಿ ಗಟ್ಟಿಯಾಗಿದೆ ಇದ್ರೆ, ಒಬ್ಬ ವಿದ್ಯಾರ್ಥಿ ಯಾವ ಜಾತಿಯವನು ಯಾವ ಮತದವನು ಅಂತ ನೋಡಿದೆ, ಎಸ್, ಅಥವಾ ಒಬ್ಬ ವಿದ್ಯಾರ್ಥಿ ಎದುರಿಗೆ ನನ್ನ ಅವಗುಣಗಳು ಗೊತ್ತಾಗಬಾರ್ದು. ನಾನು ವಿದ್ಯಾರ್ಥಿಗೆ ಪಾಠ ಮಾಡುವುದಕ್ಕೆ ಯೋಗ್ಯನಾಗುವುದಕ್ಕಾದರೂ ನಾನು ಅವಗುಣಗಳನ್ನು ಕಡಿಮೆ ಮಾಡ್ಕೋಬೇಕು ಅಂತ ಟೀಚರ್ ಯೋಚನೆ ಮಾಡದೇ ಇದ್ದರೆ ಟೀಚರ್ ಭಾಳ ಬೇಗ ಹಿಂದಕ್ಕೆ ಹೋಗ್ಬಿಡ್ತಾನೆ.